ಸನ್ಮಾನ್ಯ ಚೋನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಿರಂತರ 3 ದಿನಗಳಿಂದ ಗುರ್ಲಾಪುರ ಕ್ರಾಸ್ನೊಳಗ ರಾಜ್ಯ ಮಟ್ಟದ ಬೃಹತ್ ಪ್ರಮಾಣದ ಕಬ್ಬು ಬೆಳೆಗಾರ ಹೋರಾಟ ನಡೀತಾ ಇದೆ. ಎಲ್ಲಾ ಫ್ಯಾಕ್ಟರಿಗಳನ್ನ ಕರ್ನಾಟಕದೊಳಗೆ ಬಂದ್ ಮಾಡಿಸ್ತಕ್ಕಂಥ ತಾಕತ್ತಿನ ಶಕ್ತಿ ಗುರ್ಲಾಪುರ ಕ್ರಾಸ್ನೊಳಗೆ ತಯಾರಾಗ್ಯದ. ಮೊದಲನೇ ದಿನ ಹೋರಾಟಕ್ಕೆ 60 ರಿಂದ 70 ಸಾವಿರ ಜನಸಂಖ್ಯೆ ಸೇರಿತ್ತು. ನಿನ್ನೆ 40 ಸಾವಿರ ಇತ್ತು, ಇವತ್ತು 50 ಸಾವಿರ ಇದೆ. ಇವತ್ತು ಯಾರಾದ್ರೂ ಉಸ್ತುವಾರಿ ಆಗಲಿ ಫ್ಯಾಕ್ಟರಿ ಮಾಲಕರು ಬಂದ ರೇಟ್ ಘೋಷಣೆ ಮಾಡದಿದ್ರೆ ನಾಳೆ ಬೆಳಗ್ಗೆ 1 ಲಕ್ಷ ಜನರು ಸೇರ್ತಾರೆ. ಇದೇ ರೀತಿ ಮುಂದುವರೆದ 1 ಲಕ್ಷ, 2 ಲಕ್ಷ, 5 ಲಕ್ಷ ಹೋಗ್ತದೆ. ನಿಮ್ಮ ರಾಜಕೀಯ ಅಂತ್ಯ ಆಗ್ತಕ್ಕಂಥ ಕಾಲ ಬರ್ತದೆ ಎಚ್ಚರ. ಅದಕ್ಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ, ನಾಳೆ ಬೆಳಗ್ಗೆ ವೇದಿಕೆಗೆ ಬಂದು 3,500 ರೂಪಾಯಿ ಕನಿಷ್ಠ ಬೆಲೆಯನ್ನು ಘೋಷಣೆ ಮಾಡಬೇಕು. ರೈತರಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಕಾರ್ಯ ನಿಮ್ಮಿಂದ ಆಗಬೇಕು. ಅಕಸ್ಮಾತ್ ಇದೇ ಮೊಂಡತನ ಮುಂದುವರಿತು ಅಂತಂದ್ರೆ 3,500 ರೂಪಾಯಿ ಬಿಲ್ ತಗೊಂತೀವಿ. ನಿಮ್ ಯಾರನ್ನೂ ಕೂಡ ಅಧಿವೇಶನಕ್ಕೆ ಹೋಗಲಾರ್ದಂತ ತಡೆಯುವಂತ ತಾಕತ್ ರೈತ ಸಂಘಕ್ಕದ. 5 ರಿಂದ 10 ಲಕ್ಷ ಜನ ಬೆಳಗಾವಿ ಅಧಿವೇಶನ ಕೊಡ್ತಕ್ಕಂಥ ಒಂದು ಗುರಿ ಅದ. ಅದನ್ನ ಎಡೆ ಮಾಡ್ಕೋಬೇಡ್ರಿ, ನಿಮ್ಮ ರಾಜಕಾರಣ ಹಾಳು ಮಾಡ್ಕೋಬೇಡ್ರಿ. ನಿಮ್ ಯಾರ ಬಗ್ಗೆ ನಮ್ಗೆ ವೈಯಕ್ತಿಕ ವಿರೋಧಿಲ್ಲ. ಅನ್ನದಾತ ಬೀದಿ ಒಳಗೆ ಕುಂತಾನ, ನಾಳೆ ಬಂದು ಒಂದು ರೇಟ್ ಘೋಷಣೆ ಮಾಡ್ರಿ. ರೈತರ ಕಣ್ಣೀರು ವರ್ಷ ಕೆಲಸ ಮಾಡ್ರಿ, ಕಣ್ಣೀರು ವರ್ಷ ಕೆಲಸ ಮಾಡಬೇಡ್ರಿ. ರೈತರ ಕಣ್ಣೀರು ಬಂತಾರ ನಿಮ್ಮ ಮನೆ ಹಾಳಾಗಿ ಹೋಗ್ತಾವ ಎಚ್ಚರ ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತೀವಿ.